ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಅಜಿತ್ ದೋವಲ್ ಈಗ ಮೋದಿಯವ್ರ ಜೊತೆ ಆಗಲಿ ಯಾವುದೇ ಒಂದು ಸಭೆಯಲ್ಲಿ ಆಗಲಿ ದೊಡ್ಡ ದೊಡ್ಡ ಡಿಸಿಷನ್ ತಗೊಂಡಾಗ ಅವರು ದೇಶದ್ದು ಇದರಲ್ಲಿ ಕಾಣ್ತಾರೆ. ಆಪ್ರೇಷನ್ ಸಿಂಧೂರಲ್ಲಿ ಮೇನ್ ಅವರೇ ಇದ್ರಂತೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಹೆಮ್ಮೆ ಅನಿಸುತ್ತೆ. ನಾವು ಹೇಳೋಕ್ಕೆ ಲಾಯಕ್ಕಾದ ವ್ಯಕ್ತಿ ಅಲ್ಲ, ಆದರೆ ತಿಳಿದಂತೆ ಒಂದೆರಡು ಮಾತು ಹೇಳಬೇಕು. ಹಿಂದೆ ಪಾಕಿಸ್ತಾನದಲ್ಲಿ 7 ವರ್ಷ ಭಿಕ್ಷುಕನಾಗಿ ಅಲ್ದಾಡಿದ್ರಂತೆ. ಈ ಅಣುಬಾಂಬು ಪರೀಕ್ಷಾ ಇದಿತ್ತಲ್ಲ ಕೇಂದ್ರ, ಅದ್ರ ಹಿಂದೆ ಅಲ್ದಾಡಿದ್ದಾರೆ. ಅಲ್ಲೇ ಕೂರಾರಂತೆ. ಯಾವ ಥರ ಜೀವನ ಅನುಭವಿಸಿದಾರೆ ರೀ, ಯಾವ ಥರ ನಮ್ಮ ದೇಶಕ್ಕೆ ಅವರು ಜೀವನ ಸಮರ್ಪಣೆ ಅವರು ಆ ಕೆಲಸ ಮಾಡಿ, ಆ ವಿಜ್ಞಾನಿ ಕಟಿಂಗ್ ಕೂದಲಿಗೆ ಇದು ಮಾಡಿದ್ರಲ್ಲ, ಅಣುಬಾಂಬ್ ಇದು ಮಾಡ್ತಾಯಿದ್ರಲ್ಲ ಪಾಕಿಸ್ತಾನದಲ್ಲಿ, ಅವ್ರು ಕಟಿಂಗ್ ಮಾಡಿಸೋದ್ರ ಹತ್ರ ಹೋಗಿ ಸೀಕ್ರೆಟಾಗಿ ಆ ಕೂದಲು ಕಲೆಕ್ಟ್ ಮಾಡಿ ಇಂಡಿಯಾದವರಿಗೆ ಕಳಿಸ್ಕೊಟ್ಟು ಆ ಲ್ಯಾಬ್ ಟೆಸ್ಟಿಂದ ಪರಮಾಣು ಕಾರ್ಯ ಅವ್ರದ್ದು 15 ವರ್ಷ ಲೇಟ್ ಆಗೋಕ್ಕೆ ಕಾರಣನೇ ನಮ್ಮ ಇಂಡಿಯಾದ ಅಜಿತ್ ದೋವಲ್ ಅವರು. ಅಂಥವು ಸುಮಾರು ಮಾಡಿದ್ದಾರೆ, ಬೇಕಾದಷ್ಟು ಕೆಲಸಗಳು. ಯಾಕೆಂದರೆ ಒಬ್ಬ ಸೀಕ್ರೆಟ್ ಏಜೆಂಟಾಗಿ ನಮ್ಮ ದೇಶಕ್ಕೆ ಕುಟುಂಬ ಇರುತ್ತೆ, ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಎಲ್ಲ ಒಂದು ತ್ಯಜಿಸಿ ಇದ್ದಾರೆ ಅಂದರೆ ನಿಜವಾಗ್ಲೂ ಧೈರ್ಯ ಪಡಬೇಕಾಗುತ್ತೆ. ಆಪ್ರೇಷನ್ ಸಿಂಧೂರ 1, 2 ಆದಾಗೆಲ್ಲ ಅವರೇ ಮುಖ್ಯ. ಈ ಥರದ್ದು ಯಾವುದೇ ಡಿಸಿಷನ್ ಇದ್ದರೂ ಅವರ ಕೈಯಲ್ಲೇ ಹಾದು ಹೋಗ್ಬೇಕು. ಸಲ್ಯೂಟ್ ಕಣ್ರಿ ಅವರು. ನಮ್ಮ ದೇಶಕ್ಕೆ ಇಷ್ಟೊಂದು ತ್ಯಾಗ ಮಾಡಿ ದೇಶಕ್ಕೆ ಜೀವನ ಸಮರ್ಪಣೆ ಮಾಡಿದ್ದಾರೆ ಅಂದರೆ ಸಲ್ಯೂಟ್ ಹೊಡಿಲೇಬೇಕಾಗುತ್ತೆ. ಇಂಥವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅವರು ಬಿ ಜೆ ಪಿ ಕಾಂಗ್ರೆಸ್ಸು ಅಲ್ಲ, ಇದು ನಮ್ಮ ದೇಶಕ್ಕೆ ಅವರು ಸಮರ್ಪಣೆ ಮಾಡಿದಂಥ ವ್ಯಕ್ತಿ. ಹಿಂದೆ ಏನು ಡಿಸಿಷನ್ ತಂತಿದ್ರು, ಹೊಡೆದು ಹೋಗರು. ಆದರೆ ಈಗ ರಿಯಾಕ್ಷನ್ ಮಾಡ್ತಿದ್ದಾರೆ, ಹ್ಯಾಂಡ್ ಫ್ರೀ ಕೊಟ್ಟಿರ್ತಾರೆ. ಹಾಗಾಗಿ ತಕ್ಷಣ ಕಾರ್ಯಗಳು ಕೈಗೊಳ್ತಾರೆ. ನಾವು ಯಾವ ಪಕ್ಷ ಈ ಪಕ್ಷ ಅಲ್ಲ. ಅಜಿತ್ ದೋವಲ್ ಅವರು ನಮ್ಮ ದೇಶಕ್ಕೆ ಅವರು ಎಷ್ಟು ಮುಡಿಪಾಗಿದ್ದಾರೆ, ಅವರ ಕಾರ್ಯಗಳೇನು, ವ್ಯಕ್ತಿ ನೋಡಿದ್ರೆ ಅದು ಜೇಮ್ಸ್ ಬಾಂಡ್ ಥರ ಖಡಕ್ಕಾಗಿರೋ ವ್ಯಕ್ತಿ. 7 ವರ್ಷ ಪಾಕಿಸ್ತಾನದಲ್ಲಿ ಕಳೆದಾರೆ ಅಂದರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಗುಂಡಿಯಲ್ಲಿ ದಮ್ ಬೇಕು. ಸುಮ್ಮನೆ ಎಲ್ಲರಿಗೂ ಸಾಧ್ಯ ಇಲ್ಲ ಅದನ್ನು ಮಾಡೋಕ್ಕೆ. ಯಾಕೆಂದರೆ ಒಂದು ಶತ್ರು ರಾಷ್ಟ್ರದಲ್ಲಿ ಹೋಗಿ ಇಷ್ಟು ಸೈಲೆಂಟಾಗಿ ಒಂದು ಆಪ್ರೇಷನ್ ಕೈಗೊಳ್ಳಬೇಕು ಅಂದ್ರೆ ಸಾಮಾನ್ಯದ ಮಾತಲ್ಲ. ಅದಕ್ಕೆ ಯುಕ್ತಿ, ಶಕ್ತಿ, ಬುದ್ಧಿಶಕ್ತಿ ಬೇಕು. ಅಲ್ಲಿ ಇದ್ರ ಹಿಂದಲೇ ಕೂರಾರಂತೆ. ತಿಳಿದಂಗೆ ಅವ್ರು ವಿಜ್ಞಾನಿ ಎಲ್ಲೋಗ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡೆ ಅವರು ಕೂದಲು ಕನೆಕ್ಟ್ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಸ್ನೇಹಿತರೆ, ಭಾರತ ದೇಶಕ್ಕೆ ಎಷ್ಟು ಒಂದು ಅವರು ಸಮರ್ಪಣೆ ಆಗಿರ್ಬೋದು. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಶೀರ್ವಾದ. ಜೈ ಶ್ರೀರಾಮ್.